ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನೋಡೋಣ ಇವತ್ತು ಮಾರ್ಕೆಟಲ್ಲಿ ಯಾವ ಥರ ಮೊಮೆಂಟಮ್ ಕೊಟ್ಟಿದೆ ಅಂತ. ಇವತ್ತಂತೂ ಮಾರ್ಕೆಟ್ ತುಂಬ ಅಂದರೆ ತುಂಬ ವಾಲಟೈಲ್ ಆಗಿತ್ತು. ನೋಡೋಣ, ಇವತ್ತು ಇಲ್ಲಿ ಓಪನ್ ಆಗಿದ್ದು ನೋಡಿ. ಓಕೆ ನೋಡಿ, ಇವತ್ತು ಅಪ್ರಾಕ್ಸಿಮೇಟ್ಲಿ ಫ್ಲಾಟ್ ಓಪನಿಂಗೇ ಆಗಿತ್ತು, ತೊಂದರೆ ಇಲ್ಲ. ನಾವು ಕೊಟ್ಟಿದ್ದು ಲೆವೆಲ್ಸ್ ಹತ್ರನೇ ಓಪನ್ ಆಗಿದೆ. ನಾನು ಲೆವೆಲ್ ಕೊಟ್ಟಿದ್ದೆ 51,551 ನೋಡಿ. ಅಲ್ಲಿಂದ ಎಕ್ಸಾಕ್ಟ್ಲಿ ರಿಜೆಕ್ಷನ್ ತೊಗೊಂಡು ಮಾರ್ಕೆಟ್ ಫಸ್ಟ್ ರೆಸಿಸ್ಟೆನ್ಸ್ನ ಪ್ಲಾಟ್ ಮಾಡಿದೆ 51,700. ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ಅಲ್ಲಿಂದನೇ ರಿಜೆಕ್ಷನ್ ತೊಗೊಂಡಿದೆ. ಆಮೇಲೆ ನಾನು ಫಸ್ಟ್ ಸಪೋರ್ಟ್ನ ಪ್ಲಾಟ್ ಮಾಡಿದ್ದೆ 51,415. ಇದು ಕೂಡ ನೋಡ್ಕೊಬೋದು. ಎಕ್ಸಾಕ್ಟ್ಲಿ ಇಲ್ಲೇನೇ ರಿಟೆಸ್ಟ್ ಮಾಡಿದೆ, ಇಲ್ಲೇ ನಮ್ಗೆ ಇಲ್ಲಿ ರಿಜೆಕ್ಷನ್ ತೊಗೊಂಡಿದೆ. ಆಮೇಲೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಇಲ್ಲಿ ಕೊಟ್ಟು ಮತ್ತೆ ಒಂದು ರೀಟೆಸ್ಟ್ ಮಾಡಿ ಇದೊಂದು ಸೆಕೆಂಡ್ ಸಪೋರ್ಟ್ ಆಗಿ ನಾನು ಪ್ಲಾಟ್ ಮಾಡಿದ್ದೆ. ನಮ್ಮ ಲೆವೆಲ್ಸ್ ಹೋಗಿ ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ ನಾನು 1 ಮಂತಿಂದ ಪ್ಲಾಟ್ ಮಾಡ್ತಾನೇ ಇದ್ದೀನಿ. ಮಾರ್ಕೆಟ್ ನೋಡಿ ಹಂಗೆ ತುಂಬ ಡೌನ್ಸೈಡ್ ಮೊಮೆಂಟಮ್ ಕೊಡ್ತು. ಇವತ್ತು ಟೋಟಲ್ ಆಗಿ ಮಾರ್ಕೆಟ್ ಅಪ್ರಾಕ್ಸಿಮೇಟ್ಲಿ 51,700ಇಂದ 50,273 ಅಂದರೆ ಅಪ್ರಾಕ್ಸಿಮೇಟ್ಲಿ 1,500 ಪಾಯಿಂಟ್ ಡೌನ್ಸೈಡ್ ಮೊಮೆಂಟಮ್ನ ಕೊಟ್ಟಿದೆ. ಆಮೇಲೆ ಇವತ್ತೇ ತುಂಬ ಈ ಥರ ಮೊಮೆಂಟಮ್ ಕೊಟ್ಟಿರೋದು. ಇದಕ್ಕೆ ಒಂದು ಮೇಜರ್ ರೀಸನ್ ಏನಂದರೆ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಎಲೆಕ್ಷನ್ಸ್ ನಡೀತಿದೆ. ಅಲ್ಲಿ ಎಕ್ಸಿಟ್ ಪೋಲ್ಸ್ ಮೊನ್ನೆ ರಿಲೀಸ್ ಆಗಿತ್ತು. ಅಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ ಅಲ್ಲಿ ಕೊಟ್ಟಿದ್ರು. ಅದರಿಂದ ಈ ಥರ ವಾಲಟಿಲಿಟಿ ಬಂದಿದೆ ಅಂತ ನಾನು ಕೂಡ ಅನ್ಕೊತೀನಿ. ಯಾಕಂದರೆ ಇದೇ ಮೇಜರ್ ಆಗಿ ಈ ವರ್ಷದಲ್ಲಿ ಈ ಥರ ಫಾಲ್ ಆಗಿರೋದು. ಬ್ಯಾಂಕ್ ಎಕ್ಸ್ಪೈರಿ ಇತ್ತು ಇವತ್ತು. ಪುಟ್ ಸೈಡ್ 5 ರೂಪಾಯಿ ಇರೋ ಪ್ರೀಮಿಯಮ್ಗಳಿಲ್ಲ, 500 ರೂಪಾಯಿ ಆಗಿದೆ. ಕಾಲ್ ಸೈಡು ಅಷ್ಟೇ. ಇಲ್ಲಿ ಕೊನೆಯಲ್ಲಿ ನಾನು ಕೂಡ ಒಂದು ಟ್ರೇಡ್ ಮಾಡಿದೆ. ಜಸ್ಟ್ ಒಂದು 5 ರೂಪೀಸ್ ಇದ್ದಿದ್ದು, ಇದು ಕೂಡ 300-400 ರೂಪೀಸ್ ಹೋಯಿತು. ಅಂದರೆ ಅಪ್ರಾಕ್ಸಿಮೇಟ್ಲಿ 500 to 1000% ರಿಟರ್ನ್ಸೇ ಇವತ್ತು ಬ್ಯಾಂಕ್ ಎಕ್ಸಲ್ಲಿ ಕೊಟ್ಟಿತ್ತು. ಬಟ್ ಏನು ಗೊತ್ತಾ, ತುಂಬ ಜನ ಸ್ಟಾಪ್ ಎಸ್ಸಲ್ಲಿ ಹಿಟ್ಟಾಗ್ತಾ ಇತ್ತು. ಒಂದೇ ಒಂದು ಚಿಕ್ಕ ಕರೆಕ್ಷನ್ ಬಂತು ಅಂದ್ಕೊಳ್ಳಿ, ಪ್ರೀಮಿಯಮ್ ಬೇಗ ಮೆಲ್ಟ್ ಆಗ್ತಾ ಇತ್ತು. ಆಮೇಲೆ ಪ್ರೀಮಿಯಮ್ ರ್ಯಾಪಿಟಾಗಿ ಇನ್ಕ್ರೀಸು ಆಗ್ತಾ ಇತ್ತು, ಡಿಕ್ರೀಸ್ ಕೂಡ ಆಗ್ತಾ ಇತ್ತು. ಸೊ ಇದು 1,500 ಪಾಯಿಂಟ್ ಕೆಳಗಡೆ ಬಂದಿರೋದ್ರಿಂದ ನಮ್ಗೆ ತುಂಬ ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಇರುತ್ತೆ. ನಾನು ಇದನ್ನು ಪ್ಲಾಟ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಕರೆಕ್ಟಾಗಿ ಇಲ್ಲೇ ರೆಸ್ಪೆಕ್ಟ್ ಮಾಡಿ ನೋಡ್ಕೊಬೋದು ನೀವು. 51,051 ಇಲ್ಲೂ ಕೂಡ ರಿಜೆಕ್ಷನ್ ತೊಗೊಂತು, ಮತ್ತು ಇಲ್ಲೂ ಕೂಡ ಬಂತು. ಇಲ್ಲೂ ಬೇಕಾದ್ರೆ ನೋಡ್ಕೊಳ್ಳಿ 50,841. ನೆಕ್ಸ್ಟ್ ಹೇಳಿದ್ದೆ 50,487. ನೆಕ್ಸ್ಟ್ ಬಂದು 50,254. ಇಲ್ಲೇ ಕರೆಕ್ಟಾಗಿ ರಿಜೆಕ್ಷನ್ ತೊಗೊಂಡಿದೆ. ಇಲ್ಲಿ ಡಬಲ್ ಬಾಟಮ್ ಫಾರ್ಮೇಷನ್ ಹಾಗೂ ಡಬ್ಲ್ಯೂ ಫಾರ್ಮೇಷನ್ ಆಗಿ ಎಕ್ಸಾಕ್ಟ್ಲಿ ಇಲ್ಲಿವರೆಗೂ ಬಂತು. ಈ ಮೂಲ ನಾನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಡೈಲಿ ನಾವು ಪ್ರಾಫಿಟ್ಸ್ ಎಷ್ಟು ಮಾಡ್ತೀವಿ ಅಂತ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಅದನ್ನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ನೋಡ್ಕೊಬೋದು. ಇವತ್ತು ನಾಳೆ ಏನಾದರೂ ಇಲ್ಲಿ ಓಪನ್ ಆಯಿತು ಅಂದ್ಕೊಳ್ಳಿ, ಇವತ್ತು ಈ ಥರ ಮೊಮೆಂಟಮ್ ಕೊಡ್ತು ಅಂತ ನಾಳೆನೂ ಇದೇ ಥರ ಮೊಮೆಂಟಮ್ ಕೊಡಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ದಯವಿಟ್ಟು ಅದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾಳೆ ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಇದೇ ಆಗಿರುತ್ತೆ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಝೋನ್. ಇವತ್ತು ತುಂಬ ಜನ ದುಡ್ಡು ಮಾಡಿರೋದ್ರಿಂದ ನಾಳೆ ನಮ್ಮನ್ನು ಟ್ರ್ಯಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೇಟ್ ಮಾಡ್ಕೊಂಡು ಟ್ರೇಡ್ ಮಾಡಿ. ನಾಳೆ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 50,841, ಸೆಕೆಂಡ್ ಆಗಿರುತ್ತೆ 51,051, ಫಸ್ಟ್ ಸಪೋರ್ಟ್ ಆಗಿರುತ್ತೆ 50,487, ಸೆಕೆಂಡ್ ಆಗಿರುತ್ತೆ 50,254. ಆಮೇಲೆ ಇದೇ ಥರ ಸಪೋರ್ಟ್ಸ್ಗೂ ಕೂಡ ನೋಡ್ಕೊಬೋದು ನೀವೇ. 50,132 ಇದೆ, ಮೇಲ್ಗಡೆ 51,051, ಆಮೇಲೆ 51,415 ಇಷ್ಟು ಕೂಡ ಇದೆ. ಇವತ್ತು 1,500 ಪಾಯಿಂಟ್ ನಮಗೆ ಮೊಮೆಂಟಮ್ ಕೊಡ್ತು. ಅಂದರೆ ಅಪ್ರಾಕ್ಸಿಮೇಟ್ಲಿ 3% ಆಫ್ ದ ಬ್ಯಾಂಕ್ ನಿಫ್ಟಿ. ಸೊ ನಾಳೆನೂ ಕೂಡ ಇಷ್ಟು ದೊಡ್ಡ ಮೊಮೆಂಟಮ್ ಕೊಡುತ್ತೆ ಅಂತಲೂ ಇಲ್ಲ, ಕೊಟ್ಟರು ಕೊಡ್ಬೋದು. ಸೊ ವೇಟ್ ಮಾಡಿ, ಯಾವುದ್ಯಾವ್ದು ಲೆವೆಲ್ಸ್ ಬೇಕಾಗುತ್ತಲ್ಲ ಅವಾಗ ಮಾತ್ರ ನೀವು ಕೂಡ ಎಂಟ್ರಿ ತೊಗೊಳ್ಳಿ. ಆಮೇಲೆ ನಾಳೆ ತುಂಬ ಜನ ಫಿನ್ ನಿಫ್ಟಿ ಎಕ್ಸ್ಪೈರಿ ಮಾಡ್ತಾರೆ. ಸೊ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ನಾಳೆ ಕೂಡ ಲೆವೆಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತು ಫಿನ್ ನಿಫ್ಟಿ ಏನು ಮಾಡ್ತು ಅಂತ ಒಂದ್ಸರಿ ಚೆಕ್ಔಟ್ ಮಾಡಿಬಿಡೋಣ. ನೋಡಿ, ಇದಾಗಿತ್ತು ಇವತ್ತು ಫಿನ್ ನಿಫ್ಟಿ. ನೋಡಿ, ಫ್ಲ್ಯಾಟ್ ಓಪನಿಂಗೇ ಆಗಿದೆ. ಫ್ಲ್ಯಾಟ್ ಓಪನಿಂಗ್ ಆಗಿ ಎಕ್ಸಾಕ್ಟ್ಲಿ ಇಲ್ಲೊಂದು ಲೆವೆಲ್ ಕೊಟ್ಟಿದ್ದೆ ನಾನು 23,457. ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿಂದನೇ ಒಂದ್ಸರಿ ರಿಜೆಕ್ಷನ್ ತೊಗೊಂಡಿದೆ. ಸೆಕೆಂಡ್ ಟೈಮ್ ಇಲ್ಲಿಂದನೇ ರಿಜೆಕ್ಷನ್ ತೊಗೊಂಡಿದೆ. ಆಮೇಲೆ ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಇಲ್ಲೇ ಬಂದು ಸ್ಟಕ್ ಆಗಿದೆ 23,194. ನಾನು ಫಿನ್ ನಿಫ್ಟಿನೂ ಕೂಡ ಪಾಸ್ಟ್ ಒಂದೂವರೆ ತಿಂಗಳು ಕರೆಕ್ಟ್ 1.5 ತಿಂಗಳ ಕೊಡ್ತಾನೇ ಇದ್ದೀನಿ. ನೀವು ಕೂಡ ನಮ್ಮ ಎಲ್ಲ ಅನಾಲಿಸಿಸ್ ವೀಡಿಯೋನ ಹೋಗಿ ನೋಡಿ. ಆಮೇಲೆ ಅದನ್ನು ನೋಡ್ಕೊಂಡು ಆರಾಮಾಗಿ ಟ್ರೇಡ್ ಮಾಡಿ, ನೀವು ಪ್ರಾಫಿಟಬಲ್ ಆಗೇ ಆಗ್ತೀರಾ. ಓಕೆನಾ? ಆಮೇಲೆ ನಾಳೆ ನೋಡೋಣ ಫಾರ್ ಎಕ್ಸಾಂಪಲ್ ಫಿನ್ ನಿಫ್ಟಿ ಏನು ಮಾಡುತ್ತೆ ಅಂತ. ನಾಳೆ ಕೂಡ ಇದು ನಮಗೊಂದು ಸ್ವಲ್ಪ ಕ್ರೂಷಿಯಲ್ ಝೋನ್ ಆಗಿರುತ್ತೆ ಇದು. ಸೊ 23,343 ವಿಲ್ ಬಿ ಅವರ್ ಫಸ್ಟ್ ರೆಸಿಸ್ಟೆನ್ಸ್ ಆ್ಯಂಡ್ 23,194 ಇದು ನಮ್ಮ ಫಸ್ಟ್ ಸಪೋರ್ಟ್ ಆಗಿರುತ್ತೆ. ಸೆಕೆಂಡ್ ಸಪೋರ್ಟ್ ಬಂದು 23,055 ಆಗಿರುತ್ತೆ. ಥರ್ಡ್ ಬಂದು 22,950 ಆಗಿರುತ್ತೆ. ನಮಗೆ ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ 23,457. ಇವತ್ತು ಕೂಡ ಮಾರ್ಕೆಟ್ ಎಷ್ಟು ಮೊಮೆಂಟಮ್ ಕೊಡ್ತು ಅಂದರೆ, ಫಾರ್ ಎಕ್ಸಾಂಪಲ್
23,724ಇಂದ 23,126 ಅಂದರೆ ಅಪ್ರಾಕ್ಸಿಮೇಟ್ಲಿ 600 ಪಾಯಿಂಟ್ಸ್ ನಮಗೆ ಇದು ಕೂಡ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿದೆ ಫಿನ್ ನಿಫ್ಟಿ. ಆಮೇಲೆ ಪ್ರೀಮಿಯಮ್ಸ್ ಕೂಡ ತುಂಬ ಚೆನ್ನಾಗಿ ಫ್ಲಕ್ಚುಯೇಟ್ ಆಗ್ತಿತ್ತು ಫಿನ್ ನಿಫ್ಟಿಲೂ ಕೂಡ. ಸೊ ಯಾರೇ ಆಗಲಿ ವೇಟ್ ಮಾಡಿ. ಸೊ ದಯವಿಟ್ಟು ಲೆವೆಲ್ಸ್ಗೋಸ್ಕರ ವೇಟ್ ಮಾಡಿ. ಯಾರು ಕೂಡ ಬೇಗ ಟ್ರೇಡ್ ತೊಗೊಳಕ್ಕೆ ಹೋಗ್ಬೇಡಿ. ತುಂಬ ಕಡೆ ಟ್ರ್ಯಾಪ್ ಮಾಡ್ತಾಯಿತ್ತು ಮಾರ್ಕೆಟ್. ನೋಡಿ, ಇಲ್ಲಿ ಪುಟ್ ತೊಗೊಂಡವ್ರು ಫುಲ್ ಟ್ರ್ಯಾಪ್ ಆದರು, ಇಲ್ಲಿ ಕಾಲ್ ತೊಗೊಂಡವ್ರು ಕೂಡ ಟ್ರ್ಯಾಪ್ ಆದರು, ಇಲ್ಲಿ ಪುಟ್ ತೊಗೊಂಡವ್ರು ಕೂಡ ಟ್ರ್ಯಾಪ್ ಆದರು. ಇವಾಗ ಇಲ್ಲಿ ಯಾರನ್ನ ಕಾಲ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ, ಒಂದು ಚಿಕ್ಕ ಕರೆಕ್ಷನ್ ಬಂತು ಅಂದ್ಕೊಳ್ಳಿ, ನಿಮ್ಮ ಪ್ರೀಮಿಯಮಲ್ಲಿ 30-40% ಡಿ ಕೆ ಆಗ್ತಾಯಿತ್ತು. ಮೇನ್ ಬಿಕಾಸ್ ಆಫ್ ಟೀಟಾ ಟೈಮ್ ಡಿ ಕೆ ಇನ್ ಬ್ಯಾಂಕ್ ಎಕ್ಸ್. ಆಮೇಲೆ ನಿಮ್ಗೆ ಇನ್ನೂ ಇವಾಗ ನೋಡಿ ಎಕ್ಸ್ಪೈರಿ ಟೈಮ್ ಇಲ್ಲಿ 235 ಇಷ್ಟು ಚಿಕ್ಕ ಕರೆಕ್ಷನ್ ಬಂತು ಅಂದ್ರೂ, ಫಾರ್ ಎಕ್ಸಾಂಪಲ್ ನೀವು ಒಂದು 50 ರೂಪೀಸ್ ಔಟ್ ಆಫ್ ದ ಮನಿ ಪ್ರೀಮಿಯಮ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ, ಇಷ್ಟು ಚಿಕ್ಕ ಕರೆಕ್ಷನ್ ಬಂದರೂ ಕೂಡ ಅಲ್ಲಿ 20-25 ರೂಪೀಸ್ ಡಿ ಕೆ ಆಗಿಬಿಡುತ್ತೆ. ಅಪ್ರಾಕ್ಸಿಮೇಟ್ಲಿ 40-50% ಡಿ ಕೆ ಆಗುತ್ತೆ. ಇಲ್ಲಿ ಎಲ್ಲರೂ ಚೆನ್ನಾಗಿ ಟ್ರ್ಯಾಪ್ ಮಾಡ್ತಾಯಿದ್ರು ಮಾರ್ಕೆಟ್. ಸೊ ನಾಳೆನೂ ಅಷ್ಟೇ ಫಿನ್ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ನಿಧಾನಕ್ಕೆ ಟ್ರೇಡ್ ಮಾಡಿ, ನೋಡಿಕೊಂಡು ಬ್ರೇಕ್ಔಟ್ಸಲ್ಲಿ ಮಾತ್ರನೇ ಟ್ರೇಡ್ ಮಾಡಿ, ಅರ್ಜೆಂಟ್ ಬೀಳಕ್ಕೆ ಹೋಗ್ಬೇಡಿ. ಆಮೇಲೆ ನಿಮ್ಮ ಪೊಸಿಷನ್ ಸೈಜಿಂಗ್ ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಮ ರಿಸ್ಕ್ ಟು ರಿವಾರ್ಡ್ನ ಫಾಲೋ ಮಾಡಿ. ಯಾರೇ ಆಗಲಿ ಮೇನ್ ರಿಸ್ಕ್ ಟು ರಿವಾರ್ಡ್ನ ಫಾಲೋ ಮಾಡಿ. ಆಮೇಲೆ ಕಾನ್ಫಿಡೆಂಟಾಗಿ ಟ್ರೇಡ್ ಮಾಡಿ. ಡೌಟಲ್ಲಿ ಎಂಟ್ರಿ ಹಾಕಿ ಹೋಗ್ಬೇಡಿ. ನಮ್ಮ ಸ್ಟೂಡೆಂಟ್ಸ್ಗಳು ತುಂಬ ಜನ ಕೇಳ್ತಾರೆ, ಎಷ್ಟು ಹೇಳ್ಕೊಟ್ರು ಡೌಟ್ ಇರುತ್ತೆ ಅವ್ರಿಗೆ. ಮೇನ್ ಎಲ್ಲಿ ಎಂಟ್ರಿ ಆಗೋದು, ಎಲ್ಲಿ ಎಕ್ಸಿಟ್ ಆಗೋದು, ಎಲ್ಲಿ ಪ್ರಾಫಿಟ್ ಬುಕ್ ಮಾಡೋದಂತ. ಮೇನ್ ಬಂದು ನಿಮ್ಮ ಮೈಂಡ್ ಸೆಟ್. ನಾವು ಎಷ್ಟೇ ಹೇಳ್ಕೊಟ್ರು ನಿಮ್ಮ ಮೈಂಡ್ ಸೆಟ್ಟು ಸ್ಟ್ರಾಂಗ್ ಆಗಿರಬೇಕು. ಅವಾಗ ಮಾತ್ರನೇ ನೀವು ಪ್ರಾಫಿಟಬಲ್ ಆಗೋಕ್ಕೆ ಸಾಧ್ಯ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟೇ ನೀವು ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಆನ್ ಡೈಲಿ ಬೇಸಿಸ್. ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಫಾಲೋ ಮಾಡಿ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿ ನೋಡಿ. ನಾನು ಡೈಲಿ ಏನೇನು ಪ್ರಾಫಿಟ್ಸ್ ಮಾಡ್ತೀವಲ್ಲ ಅದನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು.